ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲ. ಪುಲಸ್ತ್ಯ ಋಷಿಗಳು ಭೀಷ್ಮಾಚಾರ್ಯರಿಗೆ ಏನು ಹೇಳಿದ್ದರೋ ಆ ವಿಷಯವನ್ನು ನಾರದರು ಧರ್ಮರಾಜನಿಗೆ ತೀರ್ಥ ಕ್ಷೇತ್ರಗಳ ಮಹಿಮೆಯನ್ನು, ಅಲ್ಲಿ ಸ್ನಾನ ದಾನ ಜಪ ತಪ ವಾಸ ಇವುಗಳಿಂದ ಸಿಗುವ ಫಲಗಳೇನು ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ. ತೀರ್ಥಯಾತ್ರೆಯನ್ನು ಮಾಡ್ತೇವೋ, ಈ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಕನಿಷ್ಠ ಕೇಳಿ ತಿಳಿದಿರಬೇಕು ಎನ್ನುವ ನಿಟ್ಟಿನೊಳಗೆ ಪ್ರತಿಯೊಂದು ತೀರ್ಥವನ್ನು ಕೂಡ ಬಿಡದೆ ಕೇಳುವ ಪ್ರಯತ್ನವನ್ನು ಮಾಡೋಣ. ನಿನ್ನೆಯ ದಿನ ಕೇದಾರಖಂಡದಲ್ಲಿ ಇರುವ ವೈತರಣಿ ಎನ್ನುವಂಥ ಪುಣ್ಯಪ್ರದವಾದ ನದಿ, ಪಾಪ ಪ್ರಣಾಶಿನಿ, ಎಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡುವಂತಹ ಉತ್ತಮವಾದಂತಹ ಶ್ರೇಷ್ಠವಾದ ನದಿ ಎಂಬುದಾಗಿ ನಾವು ತಿಳಿದು, ಅಲ್ಲಿಂದ ಮುಂದೆ ಫಲಕೀವನ ಎನ್ನುವಂತಹ ಒಂದು ಶ್ರೇಷ್ಠವಾದ ವನವಿದೆ. ಅಲ್ಲಿ ಒಂದು ದಿನ ತಪಸ್ಸು ಮಾಡುವುದರಿಂದ, ಬಹು ವರ್ಷ ಸಹಸ್ರ ತಪಸ್ಸು ಮಾಡುವುದರಿಂದ ಏನು ಫಲ ಬರ್ತದೆ, ಆ ಫಲ ಒಂದೇ ದಿನದಲ್ಲಿ ಬರುತ್ತದೆ. ಫಲಕೀವನ ಎನ್ನುವಂಥ ಶ್ರೇಷ್ಠವಾದ ವನ. ಅಲ್ಲಿಂದ ದೃಷದ್ವತಿ, ಅಲ್ಲಿ 1000 ಆಕಳುಗಳನ್ನು ದಾನ ಮಾಡಿದರೆ ಏನು ಫಲ ಬರ್ತದೆ, ಆ ಫಲ ಬರ್ತದೆ. ಪಣಿಖಾತ ಎನ್ನುವಂಥ ಒಂದು ಖಾತ ಬಾವಿ,
ಅಲ್ಲಿ ಸ್ನಾನವನ್ನು ಮಾಡುವುದರಿಂದ, ರಾಜಸೂಯ ಯಾಗವನ್ನು ಮಾಡುವುದರಿಂದ ಏನು ಫಲವಿದೆ ಆ ಫಲ ಬರ್ತದೆ. ಅಲ್ಲಿಂದ ಮಿಶ್ರಕ ಎನ್ನುವಂಥ ತೀರ್ಥ, ಆ ತೀರ್ಥದಿಂದ ಆ ಮಿಶ್ರಕ ತೀರ್ಥವೇನಿದೆ ಭಾರೀ ಸುಂದರವಾದ ತೀರ್ಥ. ವೇದವ್ಯಾಸ ದೇವರು ಒಬ್ಬ ಬ್ರಾಹ್ಮಣನಿಗಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ತೀರ್ಥ. ಆ ತೀರ್ಥದೊಳಗೆ ಯಾರು ಸ್ನಾನವನ್ನು ಮಾಡ್ತಾನೆ ಅವನು ಎಲ್ಲ ತೀರ್ಥದೊಳಗೂ ಸ್ನಾನ ಮಾಡಿದ ಫಲವನ್ನು ಹೊಂದುತ್ತಾನೆ. ಮಿಶ್ರಕ ಎನ್ನುವಂಥ ತೀರ್ಥ ಯಾಕೆ ಅಂತಂದರೆ, ವೇದವ್ಯಾಸ ದೇವರು ತಮ್ಮ ಕಮಂಡಲದೊಳಗೆ ಅನೇಕ ತೀರ್ಥಗಳನ್ನು ಸಮ್ಮಿಶ್ರ ಮಾಡಿಕೊಂಡು ತಮ್ಮ ಕಮಂಡಲದೊಳಗೆ ಸಂಗ್ರಹವನ್ನು ಮಾಡಿಟ್ಟಿರ್ತಾರೆ. ಒಬ್ಬ ಬ್ರಾಹ್ಮಣ ಬಂದು ಬೇಡಿದ್ದಕ್ಕಾಗಿ ಅವನಿಗಾಗಿ ಆ ಎಲ್ಲ ತೀರ್ಥವನ್ನು ಹಾಕಿ ಆ ಮಿಶ್ರಕ ಎನ್ನುವ ತೀರ್ಥವನ್ನು ನಿರ್ಮಾಣವನ್ನು ಮಾಡಿಕೊಡ್ತಾರೆ. ಆದ್ದರಿಂದಾಗಿ ಅಲ್ಲಿ ಸ್ನಾನವನ್ನು ಮಾಡುವುದರಿಂದ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲವಿದೆ ಆ ಫಲ ನಮಗೆ ಆ ಮಿಶ್ರಕ ತೀರ್ಥದೊಳಗೆ ನಮಗೆ ಸಿಕ್ಕು ಬರ್ತದೆ. ಅಲ್ಲಿಂದ ಮುಂದೆ ವ್ಯಾಸವನ, ವೇದವ್ಯಾಸ ದೇವರು ವಾಸ ಮಾಡುವಂಥ ಒಂದು ಸುಂದರವಾದ ವನ ವ್ಯಾಸವನ. ಆ ವ್ಯಾಸವನದಲ್ಲಿ ಮನೋಜವ ಎನ್ನುವಂಥ ತೀರ್ಥವಿದೆ. ಆ ತೀರ್ಥದಲ್ಲಿ ಗೋಸಹಸ್ರ ದಾನ ಮಾಡಿದ ಫಲವೇನಿದೆ ಆ ಫಲ ನಮಗೆ ಸಿಕ್ಕು ಬರ್ತದೆ. ಮುಂದೆ ಮಧುವಟಿ, ಆ ವೇದವ್ಯಾಸ ವನದಲ್ಲೇನೆ ಮಧುವಟಿ ಎನ್ನುವಂಥ ಒಂದು ಪುಟ್ಟದಾಗಿರ್ತಕ್ಕಂಥ ವಟ. ಆ ವಟದೊಳಗೆ ಸ್ನಾನವನ್ನು ಮಾಡಿ ಪಿತೃದೇವತೆಗಳನ್ನು ಯಾರು ಚೆನ್ನಾಗಿ ಆರಾಧನೆಯನ್ನು ಮಾಡ್ತಾರೆ, ಅಷ್ಟೇ ಅಲ್ಲದೇನೆ ಆ ಮಧುವಟಿಯಲ್ಲಿ ಇರುವಂತಹ ದೇವಿ ಪಾರ್ವತೀ ದೇವಿ, ಆ ಪಾರ್ವತೀ ದೇವಿಯ ಅನುಜ್ಞೆಯನ್ನು ಪಡೆದುಕೊಂಡು ಯಾರು ಸ್ನಾನಾದಿಗಳನ್ನು ಮಾಡ್ತಾರೆ ಅವರಿಗೆ ಗೋಸಹಸ್ರ ದಾನ ಮಾಡಿದ ಫಲವಿದೆ. ಕೌಶಿಕ್ಯ ಸಂಗಮೇ ಯಸ್ತು ದೃಷತ್ವತ್ಯಾಶ್ಚ ಭಾರತ. ಮೇಲೆ ದೃಷದ್ವತಿ ಅನ್ನುವಂಥ ನದಿ ಬಂತು ಇವತ್ತೇ. ಆ ನದಿಯ ಜೊತೆಗೆ ಕೌಶಿಕಿ ನದಿ. ಕೌಶಿಕಿ ನದಿ ಅಂದರೆ ವಿಶ್ವಾಮಿತ್ರರ ಅಕ್ಕ, ಅವಳೇ ನದಿಯಾಗಿ ಹರಿತಾಳೆ. ಆ ನದಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಗಮ. ಆ ಸಂಗಮದೊಳಗೆ ಯಾರು ಸ್ನಾನಾದಿಗಳನ್ನು ಮಾಡ್ತಾರೆ ಅವರಿಗೆ ಏನಂತಾರೆ, ನಿಯತಾಹಾರ, ಆಹಾರ ನಿಗ್ರಹವಿರಬೇಕು. ಸ್ನಾನ ಜಪ ತಪಗಳನ್ನು ಮಾಡುವವರಿಗೆ ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದಲೂ ಮುಕ್ತರಾಗ್ತಾರೆ. ಅಲ್ಲಿಂದ ವ್ಯಾಸಸ್ಥಲಿ ಎನ್ನುವಂಥ ಶ್ರೇಷ್ಠವಾದಂತಹ ವೇದವ್ಯಾಸ ವನದಲ್ಲೇನೆ ವ್ಯಾಸಸ್ಥಲಿ. ಆ ವ್ಯಾಸಸ್ಥಲಿ ಅಂತೇಳಿ ಯಾಕೆ ಹೆಸರು ಬಂತು ಅಂತಂದರೆ, ತಮ್ಮ ಮಗನಾಗಿರ್ತಕ್ಕಂತಹ ಶುಕಾಚಾರ್ಯ ಯಾವಾಗ ಆಶ್ರಮವನ್ನು ತೆಗೆದುಕೊಂಡು ತಂದೆ ತಾಯಿಗಳನ್ನು ಬಿಟ್ಟು ತಾನು ಪರಿವ್ರಾಜ್ಯವನ್ನು ಸ್ವೀಕಾರವನ್ನು ಮಾಡಿ ವನಕ್ಕೆ ಹೊರಟು, ಆಗ ಪುತ್ರೇತಿ ತನ್ಮಯತಯ ತರವೋಪಿನೇದು, ಹೇ ಪುತ್ರ ಅಂತ ಏನು ಆರ್ತಸ್ವಾದವನ್ನು ಮಾಡಿದರೋ ವೇದವ್ಯಾಸ ದೇವರು, ಆಗ ಕೂಗಿದಾಗಲೂ ಕೂಡ ಶುಕಾಚಾರ್ಯ ತಿರುಗಿ ಬಾರದನೆ ಹೊರಟು ಹೋದಾಗ ತುಂಬ ಬೇಸರಗೊಂಡಂತಹ ವೇದವ್ಯಾಸ ದೇವರು ದೇಹತ್ಯಾಗವನ್ನು ಮಾಡುವುದಕ್ಕಾಗಿ ನಿರ್ಣಯರಾಗ್ತಾರೆ. ಪುತ್ರ ಶೋಕಾಮಿ ತಪ್ತೇನ ದೇಹತ್ಯಾಗೇ ಕೃತಾಮತಿ. ಆಗ ದೇವಾದಿ ದೇವತೆಗಳು ಬಂದು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮಿಂದ ಮಹತ್ ಕಾರ್ಯಗಳಾಗಬೇಕಾಗಿದೆ, ನೀವು ದೇಹತ್ಯಾಗವನ್ನು ಮಾಡಬಾರದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ಸ್ಥಳ. ಆಗ ವೇದವ್ಯಾಸ ದೇವರು ದೇಹತ್ಯಾಗದಿಂದ ವಿಮುಖರಾಗಿ ತಾವು ಇವತ್ತಿಗೂ ಚಿರಂಜೀವಿಗಳಾಗಿದ್ದಾರೆ. ಅಂತ ದಿವ್ಯವಾದ ಸ್ಥಳ ಅದು ವ್ಯಾಸಸ್ಥಲಿ. ಆ ವ್ಯಾಸಸ್ಥಳದೊಳಗೆ ಒಂದು ನದಿ ಇದೆ, ಒಂದು ಸರೋವರ. ಏನು ಸರೋವರ ಅಂತಂದರೆ ಭಾರಿ ವಿಚಿತ್ರವಾದ ಸರೋವರ. ಆ ಸರೋವರದ ಹೆಸರು ಕಿಂದತ್ತ ಎನ್ನುವಂಥ ಸರೋವರ. ಏನು ಕೊಟ್ಟಿ ಅಂತ ಆ ಸರೋವರದ ಹೆಸರು, ಭಾರಿ ಸುಂದರವಾದಂಥ ಹೆಸರು. ಅಂದರೆ ಸುದೀರ್ಘವಾದ ಜೀವನವನ್ನು ಮಾಡಿದೆಯಾ, ಆ ಜೀವನದೊಳಗೆ ದೇವ ಪಿತೃ ಋಷಿ ಇವರುಗಳಿಗೆ ಏನಪ್ಪ ಕೊಟ್ಟಿಯ ನೀನು ಅಂತ ಆ ಸರೋವರದ ಹೆಸರು. ಏನು ಕಿಂ ದತ್ತ ಎಂಬುದಾಗಿ ಆ ಸರೋವರದ ಹೆಸರು. ಕಿಂ ದತ್ತಂ ಕೂಪಮಾಸಾಧ್ಯ ತಿಲಪ್ರಸ್ಥಂ ಪ್ರದಾಯ ಚ. ಅಲ್ಲಿ ಹೋಗಿ ತಿಲಾನ್ನವನ್ನು ಮಾಡಿ ತಿಲಾನ್ನದ ಪ್ರಸ್ಥವನ್ನು ಮಾಡಿಸ್ಬೇಕಂದ್ರೆ ಬಂದ ಬ್ರಾಹ್ಮಣರಿಗೆಲ್ಲ ವೈಭವದಿಂದ ಊಟಕ್ಕೆ ಹಾಕಬೇಕಲ್ಲಿ. ಗಚ್ಚೇತ ಪರಮಾಂ ಸಿದ್ಧಿ ಋಣೈರ್ಮುಕ್ತ ಕುರುದ್ವಹ. ಅಲ್ಲಿ ಹೋಗಿ ಹೀಗೆ ಮಾಡುವುದರಿಂದ ಏನೆಲ್ಲ ಋಣಗಳಿವೆ, ಪಿತೃಋಣ, ಗೋಋಣ, ದೇವತಾ ಋಣ, ಋಷಿ ಋಣ, ಎಲ್ಲ ಋಣಗಳಿಂದಲೂ ಮುಕ್ತನಾಗ್ತಾನೆ. ಎಂಥ ಸುಂದರವಾದ ತೀರ್ಥಕ್ಷೇತ್ರಗಳು, ಸರೋವರಗಳಿವೆ.
ವೇದಿ ತೀರ್ಥೇ ನರ ಕೃತ್ವ ಗೋ ಸಹಸ್ರ ಫಲಂ ಲಭೇತ್. ಅಲ್ಲಿಂದ ಮುಂದೆ ವೇದಿ ತೀರ್ಥ, ಅಲ್ಲಿ 1000 ಆಕಳ ದಾನವನ್ನು ಮಾಡಿದ ಫಲ ಬರ್ತದೆ. ಅಹಶ್ಚ ಸುದಿನ, ಅಹ ಮತ್ತು ಸುದಿನ ಎನ್ನುವಂಥ 2 ತೀರ್ಥಗಳು, ಆ 2 ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಸೂರ್ಯಲೋಕ ಅವನಿಗೆ ಪ್ರಾಪ್ತವಾಗುತ್ತೆ. ಮೃಗಧೂಮ ಎನ್ನುವಂಥ ತೀರ್ಥ, ಆ ಮೃಗಧೂಮ ಎಂಬ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಬರ್ತದೆ. ದೇವ್ಯಾಹ ತೀರ್ಥ, ದೇವಿ ತೀರ್ಥ, ಅಲ್ಲಿ ಗೋ ಸಹಸ್ರ ದಾನ ಮಾಡಿದ ಫಲವಿದೆ. ವಾಮನಕ ತೀರ್ಥ ಅಂದರೆ ಇವು ಎಲ್ಲ ಏನಿದೆ ಅಂತಂದರೆ ಗಂಗಾ ನದಿ ಏನು ಹರಿದು ಬರ್ತಾ ಇದೆ, ಗಂಗಾ ನದಿಯಲ್ಲೇನೆ ಈ ಒಂದೊಂದು ಆ ಪ್ರದೇಶಕ್ಕೆ ಆ ತೀರ್ಥ ಎಂಬುದಾಗಿ ಹೆಸರು. ಅಲ್ಲಿ ವಾಮನಕ ಎನ್ನುವಂಥ ತೀರ್ಥ, ಅಲ್ಲಿ ವಿಷ್ಣುಪತಿ ಗಂಗಾ ನದಿ, ಆ ಗಂಗಾ ನದಿಯೊಳಗೆ ಸ್ನಾನವನ್ನು ಮಾಡೋದ್ರಿಂದಾಗಿ ಸರ್ವಪಾಪ ವಿಶುದ್ಧಾತ್ಮ, ಎಲ್ಲ ಪಾಪಗಳನ್ನು ಪರಿಹಾರ ಆಗ್ತಾನೆ. ಅಷ್ಟೇ ಅಲ್ಲದೇನೆ ಅಲ್ಲಿ ವಾಮನನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡುವುದರಿಂದ ವಿಷ್ಣು ಲೋಕಂಸ ಗಚ್ಚತಿ, ವಿಷ್ಣು ಲೋಕವನ್ನು ತಾನು ಹೊಂದುತ್ತಾನೆ. ಮುಂದೆ ಪವನಹೃದ ಎನ್ನುವಂಥ, ಪವನಹೃದ ಅಂದರೆ ವಾಯುಹೃದ. ಏನು ವಾಯುಹೃದ ಅಂತಂದರೆ 49 ಜನ ಮರುತ್ತರ, ಅದು ಒಂದು ಹೃದ, ಗಂಗಾ ನದಿಯಲ್ಲಿ ಒಂದು ಮಡು, ಅಲ್ಲಿ ಸ್ನಾನವನ್ನು ಮಾಡೋದರಿಂದ ಏನಂತಾರೆ ಮರುತ್ತರ ಲೋಕವನ್ನು ತಾನು ಹೊಂದುತ್ತಾನೆ. ಅಮರಾಣಂ ಪ್ರಭಾವೇನ ಸ್ವರ್ಗಲೋಕೆ ಮಹೀಯತೆ ಇತ್ಯಾದಿಯ. ಶಾಲಿಹೋತ್ರ ತೀರ್ಥ, ಅಲ್ಲಿ ಗೋಸಹಸ್ರ ದಾನದ ಫಲ. ಶ್ರೀಕುಂಜ, ಅಲ್ಲಿ ಅಗ್ನಿಷ್ಠೋಮ ಯಾಗವನ್ನು ಮಾಡಿದ ಫಲ ಬರ್ತದೆ. ನೈಮಿಷ ಕುಂಜ, ಅಲ್ಲಿ ಒಂದು ನಿಮಿಷಕ್ಕೂ ಕೂಡ ಭಾರೀ ಪುಣ್ಯವಿದೆ. ಒಂದೊಂದು ನಿಮಿಷಕ್ಕೆ ಅಶ್ವಮೇಧ ಯಾಗ ಮಾಡಿದ ಫಲವಿದೆ. ಭಾರಿ ಪುಣ್ಯ ಅಂದರೆ ವಾಜಿಮೇಧ ಫಲಂ ಲಭೇತ್. ಪ್ರತಿ ನಿಮಿಷಕ್ಕೊಂದು ಅಶ್ವಮೇಧ ಯಾಗ ಮಾಡಿದ ಫಲ ಅಂತಂದರೆ ಅಲ್ಲಿ ಒಂದು ದಿನಗಳಿದ್ದರೆ 24 ಗಂಟೆ ಅಂತಂದರೆ ಏನಂತಾರೆ 60 ನಿಮಿಷ ಇಂಟು 20, ಇಷ್ಟು ಫಲ ನಮಗೆ ಅಲ್ಲಿ ಸಿಕ್ಕುತ್ತದೆ. ಅಲ್ಲಿಂದ ಮುಂದೆ ಕುಂಜ ಸರಸ್ವತಿ ಅನ್ನುವಂಥ ಒಂದು ತೀರ್ಥ ಬರ್ತದೆ. ಅಲ್ಲಿ ಅಗ್ನಿಷ್ಠೋಮ ಯಾಗ ಮಾಡಿದ ಫಲವಿದೆ. ಅಲ್ಲಿ ಕನ್ಯಾ ತೀರ್ಥ ಬರ್ತದೆ, ಗೋಸಹಸ್ರ ದಾನ ಮಾಡಿದ ಫಲ. ಸೋಮತೀರ್ಥ ಬರ್ತದೆ, ಸೋಮಲೋಕವನ್ನು ತಾನು ಹೊಂತಾನೆ. ಸೋಮತೀರ್ಥದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಮುಂದೆ ಸಪ್ತ ಸಾರಸ್ವತ ಎನ್ನುವಂಥ ತೀರ್ಥ, ಭಾರಿ ಶ್ರೇಷ್ಠವಾದ ತೀರ್ಥ. ಆ ತೀರ್ಥದ ಅನೇಕ ಮಹಿಮೆಗಳನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ಸಪ್ತ ಸಾರಸ್ವತೆ ಸ್ನಾತ್ವ ಅರ್ಚಯಿಷ್ಯಂತಿ ಏತು ಮಾಂ. ದೇವರು ಹೇಳ್ತಾನೆ, ಸಪ್ತ ಸಾರಸ್ವತ ತೀರ್ಥದೊಳಗೆ ಸ್ನಾನವನ್ನು ಮಾಡಿ ಯಾರು ನನ್ನನ್ನು ಆರಾಧನೆಯನ್ನು ಮಾಡ್ತಾರೋ ನತೇಶಾಂ ದುರ್ಲಭ ಕಿಂಚಿತ್ ಇಹಲೋಕೆ ಪರತ್ರಚ. ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಅವರಿಗೆ ದುರ್ಲಭವಾದದ್ದು ಅಂತನ್ನುವುದೇ ಇರುವುದಿಲ್ಲ. ಅಂಥ ಫಲ ಕೊಡುವಂಥದ್ದು ಸಪ್ತ ಸಾರಸ್ವತ ತೀರ್ಥ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ ಸಾರಸ್ವತಂಚತೆ ಲೋಕಂ ಗಮಿಷ್ಯಂತಿ ನ ಸಂಶಯ. ಸರಸ್ವತೀ ದೇವಿಯ ಲೋಕವನ್ನು ಹೊಂತಾರೆ, ಅಂದರೆ ವಿಶಿಷ್ಟವಾದ ತತ್ವಜ್ಞಾನವನ್ನು ಪಡೆಯುತ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಇದಾದಮೇಲೆ ಔಷನಸ ಅಂದರೆ ಶುಕ್ರಾಚಾರ್ಯರ ತೀರ್ಥ. ಆ ತೀರ್ಥದೊಳಗೆ ಬ್ರಹ್ಮಾದಿ ದೇವತೆಗಳು ಅಲ್ಲಿ ಬಂದು ಸ್ನಾನವನ್ನು ಮಾಡ್ತಾರೆ. ಅಂತ ಶ್ರೇಷ್ಠವಾದಂಥ ತೀರ್ಥ ಕಾರ್ತಿಕೇಯ ತೀರ್ಥ. ಆ ಕಾರ್ತಿಕೇಯ ಅಂದರೆ ಷಣ್ಮುಖ, ಆ ಷಣ್ಮುಖನ ತೀರ್ಥ. ಅಲ್ಲಿ 3 ಸಂಧ್ಯೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾರು ಸ್ನಾನವನ್ನು ಮಾಡಿಕೊಂಡು ಸಂಧ್ಯಾವಂದನವನ್ನು ಮಾಡ್ತಾರೋ ಭಾರ್ಗವ ಪ್ರಿಯ ಕಾಮ್ಯಯ. ಭಾರ್ಗವ ಶುಕ್ರಾಚಾರ್ಯರು, ಆ ಶುಕ್ರಾಚಾರ್ಯರ ಪ್ರೀತಿಗಾಗಿ ಯಾರು ಇಷ್ಟೆಲ್ಲವನ್ನು ಮಾಡ್ತಾರೆ ಅವನಿಗೆ ವಿಶಿಷ್ಟವಾದ ಐಶ್ವರ್ಯ ಬರ್ತದೆ. ಮುಂದೆ ಕಪಾಲಮೋಚನ ಎನ್ನುವಂಥ ಸುಂದರವಾದ ತೀರ್ಥ. ಆ ಕಪಾಲಮೋಚನ ತೀರ್ಥದೊಳಗೆ ಯಾರು ಸ್ನಾನಾದಿಗಳನ್ನು ಮಾಡ್ತಾರೋ ಅವರು ಸರ್ವ ಪಾಪ ಪ್ರಮೋಚನಂ, ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಎಂಥ ಅದ್ಭುತವಾದಂತಹ ತೀರ್ಥಗಳನ್ನು ನಾವು ಕೇಳ್ತಾ ಹೋಗ್ತಾ ಇದ್ದೇವೆ. ಆನಂದವಾಗುತ್ತೆ, ಭಾರಿ ಆನಂದವಾಗುತ್ತೆ. ಬಿಸ್ಲೇರಿ ನೀರನ್ನು ತೆಗೆದುಕೊಂಡು ಕುಡಿಯುವವರಿಗೆ ಬಹಳ ಮಜಾ ಇಲ್ಲ. ಬಾವಿ ನೀರು ಬೇಕು. ಯಾಕೆ? ಬಾವಿ ಇದೊಂದು ಕ್ಷೇತ್ರವಾಗಿದೆ, ತೀರ್ಥವಾಗಿದೆ ಎಂಬುದಾಗಿ ಯಾರು ಬಾವಿಯನ್ನು ಹರಿಸ್ತಾರಲ್ಲ, ಒಂದು ಪುಟ್ಟ ಬಾವಿ ಸಿಕ್ಕರೆ ಸಾಕು ಯಾರು ಹಿಗ್ತಾರಲ್ಲ, ಆ ಭಾವನೆ ಉಳ್ಳವರಿಗೆ ಈ ಎಲ್ಲ ತೀರ್ಥಗಳ ಮಹಿಮೆ ಆನಂದವಾಗುತ್ತೆ. ಯಾಕೆ? ಅವರಿಗೆ ತೀರ್ಥಗಳು ಸಿಕ್ಕಿಲ್ಲ ಅಂತ ಬಾವಿಯನ್ನು ಹರಿಸ್ತಾ ಇರ್ತಾರೆ. ಬಾವಿ ಆದರೂ ಸಿಕ್ಕರೆ ಸಾಕು ಮಾರಾಯ ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ಎಲ್ಲ ತೀರ್ಥಗಳು ಸಿಕ್ಕಿತು ಅಂತಾದರೆ ಅವರು ಏನಂತಾರೆ, ತೀರ್ಥಗಳನ್ನು ಬಿಟ್ಟು ಈ ಮನುಷ್ಯ ಲೋಕಕ್ಕೆ ಬರುವುದೇ ಇಲ್ಲ.
ವಿಶ್ವಾಮಿತ್ರಸ್ಯ ತತ್ರೈವ ತೀರ್ಥಂ ಭರತ ಸತ್ತಮ, ಅಲ್ಲಿಯೇನೇ ವಿಶ್ವಾಮಿತ್ರ ತೀರ್ಥವಿದೆ. ಯಾರಿಗೆ ಶುದ್ಧವಾದ ಬ್ರಾಹ್ಮಣ್ಯ ಬೇಕಾಗಿದೆ, ಬ್ರಹ್ಮಚರ್ಯ ಯಾರಿಗೆ ಬೇಕಾಗಿದೆ, ಬ್ರಾಹ್ಮಣ ಧರ್ಮವನ್ನು ಉಳಿಸಿಕೊಳ್ಳಬೇಕು ಎನ್ನುವ ಯಾರು ಅಪೇಕ್ಷವಿದೆ, ಅವರು ವಿಶ್ವಾಮಿತ್ರ ತೀರ್ಥದೊಳಗೆ ಕನಿಷ್ಠ 24 ದಿನಗಳವರೆಗೆ ಸ್ನಾನವನ್ನು ಮಾಡಿ 24 ಲಕ್ಷ ಗಾಯತ್ರಿ ಜಪವನ್ನು ಯಾರು ಮಾಡ್ತಾರೆ ಅವರಿಗೆ ಸರ್ವಸಿದ್ಧಿಯೂ ಒಲಿದು ಬರ್ತದೆ. ಅಂತ ಅದ್ಭುತವಾದ ತೀರ್ಥ ವಿಶ್ವಾಮಿತ್ರ ತೀರ್ಥ. ಬ್ರಹ್ಮಯೋನಿಂ ಸಮಾಸಾದ್ಯ ಶುಚಿ ಪ್ರಯತಮಾನಸಃ ತತ್ರ ಸ್ನಾತ್ವಾ ನರವ್ಯಾಘ್ರ ಬ್ರಹ್ಮಲೋಕಂ ಪ್ರಪದ್ಯತೆ. ಬ್ರಹ್ಮಯೋನಿ ಅನ್ನುವಂಥ ತೀರ್ಥ, ಆ ತೀರ್ಥದೊಳಗೆ ಶುಚಿ ಶುದ್ಧನಾಗಿ ಪ್ರಯತಮಾನಸಃ ಅತ್ಯಂತ ಮನಪೂರ್ವಕವಾದ ಪ್ರಯತ್ನದಿಂದ ಯಾರು ಸ್ನಾನಾದಿಗಳನ್ನು ಮಾಡ್ತಾರೆ ಅವರಿಗೆ ಸಿಗುವ ಫಲವೇನೋ ಬ್ರಹ್ಮಲೋಕವೇ ಫಲವಾಗಿ ಬರ್ತದೆ. ಪುನತ್ಯ ಸಪ್ತಮಂ ಚೈವ, ಅಷ್ಟೇ ಅಲ್ಲದೇನೆ ಪುನಾತ್ಯ ಆ ಸಪ್ತಮ, ನನ್ನ 7 ತಲೆಮಾರುಗಳನ್ನು ಉದ್ಧಾರವನ್ನು ಮಾಡ್ತಾನೆ, ತಾನೂ ಉದ್ಧಾರವಾಗಿ ಹೋಗಿಬಿಡ್ತಾನೆ, ತನ್ನ ಕುಲ ಅಲ್ಲಿಗೆ ನಿಂತು ಹೋಗಿಬಿಡ್ತದೆ. ಅಂತ ದಿವ್ಯವಾದ ಫಲವನ್ನು ತಾನು ಪಡೆದುಕೊಳ್ತಾನೆ. ಪುನಾತ್ಯ ಸಪ್ತಮಂ ಚೈವ ಕುಲಂ ನಾಸ್ತ್ಯತ್ರ ಸಂಶಯ, ಇನ್ನು ಮುಂದೆ ಕುಲವೇ ಇರೋದಿಲ್ಲ, ಮೋಕ್ಷವೇ ಎಲ್ಲರಿಗೂ ಕೂಡ ಮೋಕ್ಷ ಆಗಿಬಿಡುತ್ತದೆ. ತಥೋ ಗಚ್ಚೇಚ್ಚ ರಾಜೇಂದ್ರ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ಇಷ್ಟಾದ ಮೇಲೆ ಮುಂದೆ ತ್ರೈಲೋಕ್ಯ 3 ಲೋಕಗಳಲ್ಲಿ ಪ್ರಸಿದ್ಧವಾದಂತಹ ಕ್ಷೇತ್ರ ತೀರ್ಥ ಯಾವುದು ಅಂತಂದರೆ ಪೃಥೂದಕ ಎನ್ನುವಂಥ ಪ್ರಸಿದ್ಧವಾದಂತಹ ತೀರ್ಥ. ಅದರ ಮಹಿಮೆಯನ್ನು ಹೇಳ್ತಾರೆ. ತತ್ರಾಭಿಷೇಕಂ ಕುರ್ವೀತ ಪಿತೃದೇವಾರ್ಚನೆ ರತಃ ಅಜ್ಞಾನಾಜ್ಞಾನತೋ ವಾಪಿ ಸ್ತ್ರೀಯ ವಾ ಪುರುಷೇಣ ವಾ. ಆ ಪೃಥೂದಕದೊಳಗೆ ಸ್ನಾನಾದಿಗಳನ್ನು ಮಾಡಿ ಪಿತೃದೇವತೆಗಳನ್ನು ಚೆನ್ನಾಗಿ ಯಾರು ಆರಾಧನೆಯನ್ನು ಮಾಡ್ತಾನೆ ಅವನು ಪುರುಷನಾಗಲಿ ಸ್ತ್ರೀ ಆಗಲಿ ಅವರಿಗೆ ಏನಪ್ಪ ಫಲ ಅಂತಂದರೆ ತಿಳಿದು ಮಾಡಿದ ತಿಳಿಯದೆ ಘಟಿಸಿ ಹೋದ ಏನೆಲ್ಲ ಪಾಪಗಳಿವೆ ಆ ಎಲ್ಲ ಪಾಪಗಳು ಪರಿಹಾರವಾಗಿ ಬಿಡುತ್ತೆ. ಇದು ಮೊದಲನೇ ಫಲ. ಯತ್ಕಿಂಚಿದ್ ಅಶುಭಂ ಕರ್ಮ ಕೃತಂ ಮಾನುಷ ಬುದ್ಧಿನ ತತ್ಸರ್ವಂ ನಶ್ಯತೆ ತತ್ರ. ಮನುಷ್ಯ ಬುದ್ಧಿಯಿಂದ ಏನೆಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾನೆ ಆ ಕೆಟ್ಟ ಕಾರ್ಯಗಳನ್ನು ಮಾಡೋದರಿಂದ ಏನು ಪಾಪ ಬಂದಿದೆ ಆ ಎಲ್ಲ ಪಾಪಗಳು ಪರಿಹಾರವಾಗತ್ತೆ. ಇದು ಎರಡನೆಯದು. ಸ್ನಾನ ಮಾತ್ರಸ್ಯ ಭಾರತ, ಅಲ್ಲಿ ಸ್ನಾನ ಮಾಡುವುದರಿಂದ ಬೇರೆ ಇನ್ನೇನು ಬೇಕಾಗಿಲ್ಲ. ಅಶ್ವಮೇಧ ಫಲಂ ಚಾಸ್ಯ ಸ್ವರ್ಗಲೋಕಂಚ ಗಚ್ಚತಿ. ಅಶ್ವಮೇಧ ಯಾಗ ಮಾಡಿದ ಫಲ ಬರೋಣದರಲ್ಲದೇನೆ ಸ್ವರ್ಗಲೋಕವನ್ನು ತಾನು ಪಡೆದುಕೊಳ್ಳುತ್ತಾನೆ ಪೃಥೂದಕ ಎನ್ನುವ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ. ಪುಣ್ಯಮಾಹು ಕುರುಕ್ಷೇತ್ರಂ. ಇಷ್ಟಿ ಹೇಳಿ ಆ ಪೃಥೂದಕದ ಮಹಿಮೆಯನ್ನು ಹೇಳ್ತಾರೆ. ಎಷ್ಟು ಸುಂದರವಾಗಿ ತಿಳಿಸಿಕೊಡ್ತಾರೆ ಅಂತಂದರೆ, ಪುಣ್ಯಮಾಹು ಕುರುಕ್ಷೇತ್ರಂ, ಒಟ್ಟಾರೆಯಾಗಿ ತೀರ್ಥದೊಳಗೆ ಉತ್ತಮವಾದ ಪುಣ್ಯಪ್ರದವಾದ ತೀರ್ಥ ಸರೋವರ ಯಾವುದು ಅಂತಂದರೆ ಕುರುಕ್ಷೇತ್ರದಲ್ಲಿರುವ ಬ್ರಹ್ಮ ಸರೋವರ. ಆ ಬ್ರಹ್ಮ ಸರೋವರಕ್ಕಿಂತಲೂ ಸರಸ್ವತಿ ನದಿ ಬಹಳ ಉತ್ತಮವಾದದ್ದು. ಸರಸ್ವತ್ಯಾಶ್ಚ ತೀರ್ಥಾನಿ ತೀರ್ಥೇಭ್ಯಶ್ಚ ಪೃಥೂದಕಂ. ಎಲ್ಲ ಸರಸ್ವತಿ ಮೊದಲಾದ ಎಲ್ಲ ತೀರ್ಥಗಳಿಗಿಂತಲೂ ಅತ್ಯುತ್ತಮವಾದ ತೀರ್ಥ ಅಂತಂದರೆ ಪೃಥೂದಕ. ಅದಕ್ಕಾಗಿಯೇ ಈ ತೀರ್ಥಗಳು ನಮ್ಮ ಕೈಯಲ್ಲಿ ಸಿಕ್ಕಿಲ್ಲ. ಈ ಮನುಷ್ಯರು ಸಿಕ್ಕಿದರೆ ಹೊಲಸು ಮಾಡಿ ಹಾಕಿಬಿಡ್ತಾರೆ ಅಂತ ಒಂದು ರೀಸನ್. ಎರಡನೇದು, ಎಲ್ಲರಿಗೂ ಇಷ್ಟೆಲ್ಲ ಪುಣ್ಯ ಕೊಟ್ಬಿಟ್ರೆ ಭೂಲೋಕದೊಳಗೆ ಯಾರಿರೋರು ಅಂತ ದೇವರದೊಂದು ಸಂಕಲ್ಪ. ಹಾಗಾಗಿ ಈ ಎಲ್ಲ ತೀರ್ಥಗಳನ್ನು ಮುಚ್ಚಿ ಹಾಕಿಬಿಟ್ಟಿದ್ದಾನೆ. ಮುಚ್ಚಿ ಹಾಕಿದ್ದಾನೆ ಅಂದರೆ ಬದುಕಿವೆ, ಆದರೆ ಇದು ಯಾವುದು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇಷ್ಟ ಆಯಿತು. ಉತ್ತಮೇ ಸರ್ವತೀರ್ಥಾನಾಂ ತ್ಯಜೇದಾತ್ಮನಸ್ತನುಂ ಪೃಥೂದಕೆ ಜಪ್ಯ ಪರಃ ನೈವಶ್ವೋ ಮರಣಂ ತಪೇತ್. ಸರ್ವತೀರ್ಥಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಈ ಪೃಥೂದಕದೊಳಗೆ ಶರೀರವನ್ನು ತ್ಯಾಗವನ್ನು ಮಾಡಬೇಕು. ಜಪ್ಯ ಪರಃ, ನಿರಂತರವಾಗಿ ಜಪವನ್ನು ಮಾಡ್ತಾ ಯಾರು ಶರೀರವನ್ನು ತ್ಯಾಗವನ್ನು ಮಾಡ್ತಾನೆ ಅವನಿಗೆ ನಾಳೆ ಹುಟ್ಟು ಇಲ್ಲ, ನಾಡದ್ದು ಸಾವು ಇಲ್ಲ, ವಿಷ್ಣು ಲೋಕವನ್ನೇ ಹೊಂದಿಕೊಳ್ತಾನೆ. ಇದ ಯಾರು ಹೇಳಿದ್ದಾರೆ ಅಂತಂದರೆ, ಗೀತಂ ಸರತ್ ಕುಮಾರೇಣ ವ್ಯಾಸೇನ ಚ ಮಹಾತ್ಮನ
ಸನತ್ ಕುಮಾರರು ಈ ಮಹಿಮೆಯನ್ನು ಹೇಳ್ತಾರೆ, ವೇದವ್ಯಾಸದೇವರು ಈ ಮಹಿಮೆಯನ್ನು ಹೇಳ್ತಾರೆ. ವೇದದೊಳಗೆ ಇದು ಅತ್ಯಂತ ಗಟ್ಟಿಯಾಗಿ ನಿಶ್ಚಿತವಾದ ಪ್ರಮೇಯವಾಗಿ ಉಳಿದಿದೆ. ಆದ್ದರಿಂದಾಗಿ ಯಾವ ತೀರ್ಥಗಳಿಗೆ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪೃಥೂದಕಕ್ಕೆ ಹೋಗಲೇಬೇಕು ಅಂತ ನಾರದರು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಪೃಥೂದಕಿ ನರಶ್ರೇಷ್ಠ ಏವಮ ತತ್ರ ಸ್ನಾತ್ವಾ ದಿವಂ ಯಾಂತಿ ಏಪಿ ಪಾಪಕೃತೋ ನರಾಹ. ಹುಟ್ಟಿನಿಂದ ಆರಭ್ಯ ಕೊನೆವರೆಗೂ ಕೂಡ ನಿರಂತರವಾಗಿ ಪಾಪಗಳನ್ನೇ ಮಾಡಿದ್ದರೂ ಕೂಡ ಆ ಪೃಥೂದಕದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾನೆ. ಅಲ್ಲಿಂದ ಮುಂದೆ ಮಧುಸ್ರವ ಎನ್ನುವಂಥ ತೀರ್ಥಕ್ಕೆ ಹೋಗ್ತಾನೆ. ಆ ಮಧುಸ್ರವ ತೀರ್ಥದಲ್ಲಿ ಗೋಸಹಸ್ರ ದಾನ ಮಾಡಿದ ಫಲವೇನಿದೆ ಆ ಫಲ ಬರ್ತದೆ. ಸರಸ್ವತ್ಯಾರುಣ ಯಾಶ್ಚ ಸಂಗಮೇ ಲೋಕ ವಿಶ್ರುತೆ. ಅರುಣ ಮತ್ತು ಸರಸ್ವತಿ ನದಿಗಳ ಸಂಗಮ ಬರ್ತದೆ. ಆ ಸಂಗಮದೊಳಗೆ ತ್ರಿರಾತ್ರೋಪವಿಶತಃ 3 ರಾತ್ರಗಳವರೆಗೆ ಯಾರು ಅಲ್ಲಿದ್ದು ಸ್ನಾನಗಳನ್ನು ಮಾಡ್ತಾನೆ ಅವನಿಗೆ ಬ್ರಹ್ಮಹತ್ಯ ಮಾಡಿದ ದೋಷ ಪರಿಹಾರವಾಗತ್ತೆ. ಅಗ್ನಿಷ್ಠೋಮ ಯಾಗ ಮಾಡಿದ ಫಲ ಬರುತ್ತದೆ. ಆ ಸಪ್ತಮಂ ಕುಲಂ ಚೈವ ಪುನಾದಿ ಭರತರ್ಷಭ. 7 ತಲೆಮಾರುಗಳು, ಮೇಲಿನ 7 ತಲೆಮಾರುಗಳು, ಮುಂದಿನ 7 ತಲೆಮಾರುಗಳನ್ನು ಉದ್ಧಾರವನ್ನು ಮಾಡ್ತಾನೆ. ಸರಸ್ವತಿ ಮತ್ತು ಅರುಣಾ ನದಿಯ ಸಂಗಮದೊಳಗೆ ಸ್ನಾನವನ್ನು ಮಾಡೋಣೋದರಿಂದ ಅವತೀರ್ಣಂಚ ತತ್ರೈವ ತೀರ್ಥಂ ಕುರು ಕುಲೋದ್ವಹ. ಮುಂದೆ ಅವತೀರ್ಣ ಎನ್ನುವಂಥ ತೀರ್ಥ ಬರ್ತದೆ. ಆ ತೀರ್ಥದಲ್ಲಿ ಶಾರ್ಂಗಧನುಸ್ಸನ್ನು ಧಾರಣವನ್ನು ಮಾಡಿರ್ತಕ್ಕಂಥ ದೇವರೇ ಮನುಷ್ಯ ಬ್ರಾಹ್ಮಣರಿಗಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ತೀರ್ಥ. ಅಲ್ಲಿ ವ್ರತ ಉಪನಯನಾಭ್ಯಾಂ ಉಪವಾಸೇನ ಚಾಪ್ಯುತ. ವ್ರತ ನಿಯಮನ ಉಪವಾಸಗಳನ್ನು ಮಾಡ್ತಾ ಕ್ರಿಯಾ ಮಂತ್ರಗಳಿಂದ ಯುಕ್ತನಾಗಿ ಬ್ರಾಹ್ಮಣನಾಗಿ ಯಾರು ಅಲ್ಲಿ ಸ್ನಾನಾದಿಗಳನ್ನು ಮಾಡ್ತಾನೆ ಅವನಿಗೆ ಭಾರೀ ಅನುಗ್ರಹವಾಗುತ್ತೆ. ಸಮುದ್ರಾಶ್ಚಾಪಿ ಚತ್ವಾರೋ ಸಮಾನೀತಾಶ್ಚ ದರ್ಭಿಣ ತೇಷು ಸ್ನಾತೋ ನರಶ್ರೇಷ್ಠ ದುರ್ಗತಿಂ ಅವಾಪ್ನುಯಾತ್. 4 ಸಮುದ್ರಗಳಿಂದ ತರಲ್ಪಟ್ಟಿರ್ತಕ್ಕಂತಹ ನೀರು, ಆ ನೀರನ್ನು ಈ ಅವತೀರ್ಣ ತೀರ್ಥದಲ್ಲಿ ಆಗಿರೋದ್ರಿಂದಾಗಿ ಅಲ್ಲಿ ಸ್ನಾನವನ್ನು ಮಾಡೋದರಿಂದ ಅವನಿಗೆ ದುರ್ಗತಿ ಅವನತಿ ಎನ್ನುವುದೇ ಇರುವುದಿಲ್ಲ. ಅಂತಹ ಉತ್ತಮವಾದಂತಹ ತೀರ್ಥ ಅವತೀರ್ಣ ಎನ್ನುವಂತಹ ತೀರ್ಥ. ಫಲಾನಿ ಗೋಸಹಸ್ರಾಣಾಂ ಚತುರ್ಣಾಂ 4,000 ಆಕಳುಗಳನ್ನು ದಾನ ಮಾಡಿದರೆ ಏನು ಫಲವಿದೆ ಆ ಫಲ ಬರ್ತದೆ. ತಥೋ ಗಚ್ಚೇತ ಧರ್ಮಜ್ಞ ತೀರ್ಥಂ ಶತಸಹಸ್ರಕಂ. ಅಲ್ಲಿಂದ ಶತಸಹಸ್ರ ಎನ್ನುವಂಥ ತೀರ್ಥ, ಸಹಸ್ರ ಎನ್ನುವಂಥ ತೀರ್ಥ, 2 ತೀರ್ಥಗಳಿವೆ. ಆ ತೀರ್ಥಗಳಲ್ಲಿ ಸ್ನಾನ ಮಾಡೋದರಿಂದ ಗೋಸಹಸ್ರ ದಾನವನ್ನು ಮಾಡುವುದರಿಂದ ಏನು ಫಲವಿದೆ ಆ ಫಲ ಬರ್ತದೆ. ಅಷ್ಟೇ ಅಲ್ಲವೇ ದಾನಂ ವಾಪ್ಯುಪವಾಸೋ ವಾ ಸಹಸ್ರ ಗುಣಿತಂ ಭವೇತ್. ಈ ಸಹಸ್ರ ಶತಸಹಸ್ರ ತೀರ್ಥಗಳಲ್ಲಿ ಮಾಡುವ ದಾನ ಉಪವಾಸಕ್ಕೆ, ಜಪಕ್ಕೆ, ತಪಸ್ಸಿಗೆ 1000 ಪಟ್ಟು ಹೆಚ್ಚಿನ ಫಲವಿದೆ. ಅಂದರೆ 1 ರೂಪಾಯಿ ದಾನ ಮಾಡಿದರೆ 1000 ರೂಪಾಯಿ ದಾನ ಮಾಡಿದ ಫಲ ಬರ್ತದೆ. 1 ದಿನ ಉಪವಾಸ ಮಾಡಿದರೆ 1000 ದಿನ ಉಪವಾಸ ಮಾಡಿದ ಫಲ ಬರ್ತದೆ. 1 ಬಾರಿ ಗಾಯತ್ರಿ ಜಪ ಮಾಡಿದರೆ 1000 ಬಾರಿ ಗಾಯತ್ರಿ ಜಪ ಮಾಡಿದ ಫಲ ಬರ್ತದೆ. ಇದು ಸಹಸ್ರ ತೀರ್ಥದೊಳಗೆ. ಅದೇ ರೀತಿಯಾಗಿ ಶತಸಹಸ್ರದೊಳಗೆ 1 ದಾನ ಮಾಡಿದರೆ 100,000 ಅಂದರೆ 1,00,000 ದಾನ ಮಾಡಿದ ಫಲ ಬರ್ತದೆ. 1 ಜಪ ಮಾಡಿದರೆ 100 ಜಪ ಮಾಡಿದ ಫಲ, 1,00,000 ಜಪ ಮಾಡಿದ ಫಲ ಬರ್ತದೆ. 1 ಉಪವಾಸ ಮಾಡಿದರೆ 1,00,000 ಉಪವಾಸ ಮಾಡಿದ ಫಲ ಬರ್ತದೆ. ಇಂತಹ ಅದ್ಭುತವಾದಂತಹ ತೀರ್ಥ ಎಂಬುದಾಗಿ ತಿಳಿಸ್ತಾ ಇಲ್ಲಿಗೆ 100 ತೀರ್ಥಗಳನ್ನು ಲೀಸ್ಟ್ ಔಟ್ ಮಾಡಿ ಕೊಡ್ತಾರೆ ನಾರದರು ಧರ್ಮರಾಜನಿಗೆ. ಧರ್ಮರಾಜನಿಗೆ ಆನಂದವೋ ಆನಂದ. ಅವನು ಮುಂದೆ ಪ್ರಶ್ನೆಯನ್ನು ಮಾಡ್ತಾನೆ, ಹಾಗಾದರೆ ಇನ್ನೂ ತೀರ್ಥಗಳುಂಟಾ ಅಂತ ಕೇಳಿದರೆ, ನಿನಗೆ ಹೋಗಲಿಕ್ಕೆ ಸಮಯ ಇಲ್ಲದಿರುವಷ್ಟು ತೀರ್ಥಗಳು ಈ ಭೂಮಂಡಲದಲ್ಲಿ ಇವೆ. ಎಷ್ಟುಪ ಅಂತಂದರೆ ಕೇವಲ ಆ ಕೇದಾರ ಖಂಡದೊಳಗೆ, ಅಂದರೆ ಈಗಿರುವ ಕೇದಾರ ಅಲ್ಲ, ಕೇದಾರ ಖಂಡ ಅಂತಂದ್ರೆ ನಾನು ನಿನ್ನೆ ಹೇಳಿದ್ದೇನೆ. ಆ ಹಿಮಾಲಯ ತಪ್ಪಲು ಏನಿದೆ, ಆ ಸಮಗ್ರವಾದ ಹಿಮಾಲಯ ಬೆಟ್ಟ ಕೈಲಾಸದವರೆಗೆ ಇರ್ತಕ್ಕಂಥ ಸಮಗ್ರವಾದ ಕ್ಷೇತ್ರಕ್ಕೆ ಕೇದಾರ ಖಂಡ ಎಂಬುದಾಗಿ ಕರೀತಾರೆ. ಭರತ ವರ್ಷೆ, ಭರತ ಖಂಡೆ. ಭರತ ಖಂಡೆ ಅಂತಂದ್ರೆ ಈ ಸಮಗ್ರವಾದ ಭಾರತ ದೇಶ, ಇದು ಭರತ ಖಂಡ. ಹಾಗೆ ಕೇದಾರ ಖಂಡ ಮೇಲಿನ ಭಾಗವೆಲ್ಲ ಕೇದಾರ ಖಂಡ. ಆ ಕೇದಾರ ಖಂಡದಲ್ಲಿ ಎಷ್ಟು ತೀರ್ಥಗಳಿವೆ ಅಂತಂದರೆ 3 ಕೋಟಿ ತೀರ್ಥಗಳು ಕೇದಾರ ಖಂಡದಲ್ಲಿ ಇವೆ.
ಎಷ್ಟಂತ ಹೋಗ್ತಿ? ಎಲ್ಲ ತೀರ್ಥೊಳಗೆ ಒಂದೊಂದೇ ಗಂಟೆ ಇದ್ರೂ 3 ಕೋಟಿ ತಾಸುಗಳು ಬೇಕಲ್ವಾ? ಹಾಗಾಗಿ ನಿನಗೆ ಎಷ್ಟು ತೀರ್ಥಯಾತ್ರೆಯನ್ನು ಮಾಡುವುದಕ್ಕೆ ಶಕ್ತಿ ಇದೆ, ಅಷ್ಟೆಲ್ಲ ತೀರ್ಥಯಾತ್ರೆಗಳನ್ನು ಕೂಡ ನಾನು ತೆಗೆದು ಆರಿಸಿ ನಾನು ಹೇಳ್ತೇನೆ. ಆ ಎಲ್ಲ ತೀರ್ಥಯಾತ್ರೆಗಳಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡು, ಜಪತಪಗಳನ್ನು ಮಾಡು, ಪಿತೃದೇವತಾರ್ಚನೆಗಳನ್ನು ಮಾಡು. ಮಾಡಿದ ಬ್ರಹ್ಮಹತ್ಯೆ, ಶಿಶುಹತ್ಯೆ, ಗೋಹತ್ಯ, ಸುರಾಪಾನ ಮೊದಲಾದ ಏನೆಲ್ಲ ಅರಿಷ್ಟಗಳಿವೆ, ಪಾಪಗಳಿವೆ, ಆ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ. ಪ್ರತಿಬಂಧಕ ಪಾಪಗಳು ನಿವರ್ತವಾಗುತ್ತೆ, ಇಷ್ಟಾರ್ಥಗಳು ಈಡೇರುತ್ತೆ, ಮೋಕ್ಷಾದಿ ಪುರುಷಾರ್ಥಗಳು ದೊರಕಿ ಬರ್ತದೆ, ಕೃಷ್ಣನ ದಿವ್ಯವಾದ ಅನುಗ್ರಹವಾಗುತ್ತೆ ಎಂಬುದಾಗಿ ನಾರದರು ಧರ್ಮರಾಜನು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಮುಂದೆ ಇನ್ನೂ ಅನೇಕ ತೀರ್ಥಗಳ ಮಹಿಮೆಯನ್ನು ಹೇಳ್ತಾರೆ. ಅದನ್ನೆಲ್ಲವನ್ನು ಕೂಡ ನಾಳೆ ದಿನ ಕೇಳುವ ಪ್ರಯತ್ನವನ್ನು ಮಾಡೋಣ ಎಂಬುದನ್ನು ತಿಳಿಸ್ತಾರೆ. ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರದ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತಿ ಗುರುರ್ನಮಃ. ಶ್ರೀಕೃಷ್ಣ.